ಅತ್ತೆ ನೀನೇನು ಯೋಚನೆ ಮಾಡಬೇಡ. ಮಾವನ್ಗೂ ಅಜ್ಜಿಗೂ ಆಮೇಲೆ ರವಿಗೂ ಎಲ್ಲರಿಗೂ ನಾನು ಬುದ್ಧಿ ಹೇಳ್ತೀನಿ, ನಡೀರಿ. ಯಾಕೆ ನಿಮ್ಮನ್ನ ಈ ತರ ನಡೆಸ್ಕೊಂತಾ ಇದಾರೆ? ನಿನ್ಗೇನ್ ಮರ್ಯಾದಿನೇ ಇಲ್ವಾ? ಆ ಮನೆ ಇಲ್ಲ ಈ ಮನೆ ಇಲ್ಲ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾ ಇದಾರೆ ಇವರು. ಅಲ್ಲ ಮಂಜಿ ನೋಡಿದ್ರೆ ಹಂಗ್ ಮಾತಾಡ್ತಾಳೆ, ಮಾವ ನೋಡಿದ್ರೆ ಏನು ಕೇಳೋದೇ ಇಲ್ಲ ಮಕ್ಕಳನ್ನ. ಹಿಂಗೆಲ್ಲ ಅವಮಾನ ಮಾಡಿದ್ರೆ ಸೊಸೆಯರು ಹೆಂಡತಿನ ಸುಮ್ಮನೆ ಇರುತ್ತಾರ? ಮಾವನ ಕೇಳ್ತೀನಿ ನಡಿ. ಅಯ್ಯೋ ಸುಮ್ನಿರಮ್ಮ ನೇತ್ರ, ನಿಮ್ಮ ಮಾವನ್ ಕೇಳೋದು ಒಂದೇ ಬಿಡೋದು ಒಂದೇ. ನಾನ್ ಬಡ್ಕೊಂಡ್ರೆ ನನ್ನೇ ಬೈತಾನೆ ನಿನ್ ಮಾವ. ನಿಂದೇ ತಪ್ಪು ಅಂತಾನ. ಸೊಸೆಯರ್ನ ಏನ್ ಕೇಳಂಗಿಲ್ಲ ಹೇಳಂಗಿಲ್ಲ. ಇದಳಲ್ಲ ಬಸ್ಲಿ ನಮ್ಮ ಅತ್ತೆ, ಅವಳು ಅಂತಾಳೇನೆ ಬರೀ ನನ್ನ ಸೊಸೆಯರ್ ಮುಂದೆ ಮಕ್ಕಳ ಮುಂದೆ ಬರೀ ಆಡ್ಕೊಂಬದೇ ಆಗುತ್ತೆ. ಅವ್ರ ಮುಂದೆಲ್ಲ ನನ್ನ ಆಡ್ಕೊಂಬದು ಹೊಲ್ಕಿಸ್ಕೊಂಡ್ ನಗೋದು, ನನ್ನ ಬಗ್ಗೆ ಇಲ್ದದ್ದೆಲ್ಲ ಚಾಡಿ ಹೇಳೋದು. ಹಂಗ್ ಮಾಡಿದ್ರೆ ಅವ್ರನ್ನೇನ್ ಮರ್ಯಾದೆ ಕೊಡ್ತಾರೆ ನನಗೆ ನನ್ನ ಸೊಸೆಯರು ಹೇಳು? ಅದಕ್ಕೆ ಮತ್ತೀಗ ನಿನಗೆ ಗೌರವ ಸಿಗ್ಬೇಕು ಅಂದ್ರೆ ನಾನೆಲ್ಲ ಮಾವನ ಹತ್ರ ಅಜ್ಜಿ ಹತ್ರ ಹೇಳ್ತೀನಿ, ನಡಿಯತ್ತೆ. ನೀನೇನ್ ಚಿಂತೆ ಮಾಡ್ಬೇಡ, ನಡಿ, ನಾನಿದ್ದೀನಿ ನಿನ್ಗೆ. ಏನ್ ಅನ್ಕೊಂಬಿಟ್ಟಾರೆ ಅವರು? ಏನು ಜಯಮ್ಮ ಅಂದ್ರೆ ಸದ್ರದಾಳು ಅಂತ ಅನ್ಕೊಂಡ್ಬಿಟ್ಟವ್ರೇನ್ ಎಲ್ಲರೂ ನಿಮ್ಮ ಮನೆಯವರು? ಅಲ್ಲ ಮಕ್ಳು ಮದ್ವೆ ಆಗಿ ಮೊಮ್ಮಕ್ಳು ಬರೋ ವಯಸ್ಸಾದ್ರೂ ನಿನಗೆ ಮರ್ಯಾದೆ ಇಲ್ಲ ಅಂದ್ರೆ ಈ ಮನೆಗೆ? ನೋಡಮ್ಮ ನೇತ್ರ, ಏನ್ ಮಾಡ್ತೀಯ ಹೇಳು? ನಾನೇನು ಅಂಬಂಗೂ ಇಲ್ಲ ಆಡಂಗೂ ಇಲ್ಲ. ನಾನು ಒಂಥರ ಹೊಸ್ತಾಗಿ ಬಂದಿರೋ ಸೊಸೆ ತರ ಆಗಿದ್ದೀನಿ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರಂಗಾಗೈತಿ. ನನ್ನ ಮಕ್ಕಳು ನನ್ನ ಮಾತು ಕೇಳಲ್ಲ, ನನ್ನ ಗಂಡನೂ ನನ್ನ ಮಾತು ಕೇಳಲ್ಲ. ಇನ್ನು ಸೊಸೆಯರಿನ್ ಎಲ್ಲಿಂದ ಮಾತು ಕೇಳ್ತಾರೆ? ಗಂಡ ಮಕ್ಕಳು ಅತ್ತೆ ಆದವಳು ಎಲ್ಲರೂ ಮರ್ಯಾದೆ ಕೊಟ್ಟರೆ ತಾನೆ ನನಗೆ ಆ ಸೊಸೆಯರಂಬರು ಮರ್ಯಾದೆ ಕೊಡೋದು. ಅವರೇ ಸದ್ರ ತಗೊಂಡ್ರೆ ಇನ್ನೇನಾಗುತ್ತೆ? ನೀನ್ ಸದ್ರ ಬಿಟ್ಟಿದ್ಯಾ, ನೀನು ಬಿಗ್ಗೆ ಗಿಕ್ಕಬೇಕಾಯ್ತು. ಆ ಶ್ರೀದೇವಿ ಎಂಬಳ ಇದ್ದಾಳಲ್ಲ, ಅವಳ ಮೊದ್ಲು ಮನೆಗೆ ಬಿಡ್ಕೊಂಡಿದ್ದೆ ತಪ್ಪು. ಮದ್ವೆ ಆಗಿ ಬಂದ್ರಲ್ಲ ರವಿನೂ, ಅವಳು ಈ ಮನೆಗೆ ಇರಬೇಡ ಅಂತಾನ ಮನೆಯಿಂದ ಆಚೆ ಕಳ್ಸಿದ್ರೆ ಗೊತ್ತಾಗೋದು. ಅವಳು ಬಂದಾಗಿಂದಾನೆ ನಿನ್ಗೆ ಈ ತರ ಆಗಿರೋದಲ್ವೇ? ಮುಂಚೆ ಚೆನ್ನಾಗಿದ್ದೆ. ಹೂ ಕಣೆ, ಅವಳಿಂದಾನೇ ಆಗಿರೋದು. ಬಾ, ಅದೇನ್ ಹೇಳ್ತೀಯೋ ಅದೇನ್ ಕೇಳ್ತೀಯೋ ಕೇಳ್ಬಾ ನಿಮ್ಮ ಮಾವನ. ಮಾವ ಇಲ್ಲೇ ಇದಾರೆ. ಮಾಮ ಮಾಮ. ಓ ಏನಮ್ಮ ನೇತ್ರ, ಯಾವಾಗ ಬಂದೆ? ಚೆನ್ನಾಗಿದ್ಯಾ? ಎಲ್ಲಿ ನಿನ್ ಮಕ್ಳನ್ನ ಕರ್ಕ ಬರ್ಲಿಲ್ವಾ? ಓ ಮಾಮ, ನಾನ್ ಚೆನ್ನಾಗಿದ್ದೀನಿ, ಅವ್ರು ಬರ್ಲಿಲ್ಲ. ಅದು ನಮ್ಮ ಅಪ್ಪಯ್ಯರು ಏನೋ ಪೂಜೆ ಇಟ್ಕೊಂಡಿದ್ರು, ಅದಕ್ಕೆ ಹೇಳ್ ಕಳ್ಸಿದ್ರು. ಹೋಗಿದ್ದೆ. ತಿರ್ಗಾ ಜಯತ್ತೇನು ಹೇಳ್ ಕಳ್ಸಿದ್ರಂತೆ, ಯಾಕೋ ಬರ್ಲಿಲ್ಲ. ಅದಕ್ಕೇನೆ ಕೇಳ್ಕೊಂಡು ಏನಾಯ್ತು ಚೆನ್ನಾಗೈತಾ ಇಲ್ವಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ನನಗೆ ಗೊತ್ತಿಲ್ಲಮ್ಮ. ಏನು ಜಯಿ ಹೇಳ್ ಕಳ್ಸಿದ್ರಾ? ನನ್ನ ಹತ್ರ ಒಂದು ಮಾತನ್ನು ಹೇಳಿಲ್ಲ. ಅಲ್ಲ ಮಾಮ, ಇಷ್ಟೆಲ್ಲನ ಅವಮಾನ ಆದ್ಮೇಲೆ ಈ ಪೂಜೆ ಗೀಜೆಗೆ ಹೋಗಕ್ಕೆ ಅಂತ ಯಾರಿಗೆ ತಾನೇ ಮನ್ಸು ಬರುತ್ತೆ? ಅದಕ್ಕೆ ಜಯತ್ತೆ ಏನು ಹೇಳಿಲ್ಲ. ಅವಮಾನನ ಯಾರಿಗೆ? ಮೊದ್ಲು ಒಳ ಕರ್ಕೊಂಡ್ ನಡಿ, ಆಮೇಲೆ ಮಾತಾಡಿವಂತೆ. ಇಲ್ಲೇ ಬೈಲಂಗ್ ನಿಂತ್ಕೊಂಡು ಮಾತಾಡಿದ್ರೆ ಎಲ್ಲ ಕಪಕ್ತಗಳೆಲ್ಲನ ಕಿವೆ ಕೊಟ್ಟು ಕೇಳಿಸ್ಕೊಂತವೆ. ನಡಿ. ಸರಿ ಸರಿ ನಡೀರಿ ಒಳಿಕೆ, ನಿಮ್ಮ ಹತ್ರ ಏನೋ ಸ್ವಲ್ಪ ಮಾತಾಡ್ಬೇಕು. ಹೌದಾ? ಸರಿ ಬಾರಮ್ಮ, ಬಾ ಒಳಿಕೆ. ಕುತ್ಕಮ್ಮಮ್ಮ, ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಓ ಅಜ್ಜಿನೂ ಬಂದ್ರಾ? ಅಜ್ಜಿ ಕುತ್ಕೊಳ್ರಿ, ನೀವು ನಿಮ್ಮ ಹತ್ರನು ಏನೋ ಮಾತಾಡ್ಬೇಕು. ಓ ಏನಮ್ಮ ನೇತ್ರ, ಏನ್ ಮಾತಾಡ್ಬೇಕು? ಅಲ್ಲ ಸ್ಯಾನೆ ದಿನದ ಮೇಲೆ ನಮ್ಮ ಮನೆಗೆ ಬಂದಿದ್ಯಾ, ಆರಾಮಾಗಿ ದಡದ ಸೈ ಇದ್ದು ಹೋಗ್ಬೋದಾಯ್ತು. ಮಕ್ಕಳನ್ನು ಕರ್ಕೊಂಡ್ ಬಂದಿದ್ರೆ ನೀನು ಒಬ್ಬಳೇ ಬಂದಿದ್ಯಾ. ಈಗ ನೋಡಿದ್ ಏನೋ ಮಾತಾಡ್ಬೇಕು ಅಂತಿದ್ಯಾ. ಉಂಡೋ ಇಲ್ವೋ? ಊಟ ಮಾಡೋದಂಗಿರ್ಲಿ, ಕುತ್ಕೊಳ್ರಿ. ಏನೋ ಹೇಳ್ಬೇಕು ನಿಮ್ಮಿಬ್ರಿಗೂ. ರವಿನೂ ಶ್ರೀದೇವಿ ಎಲ್ಲಿ? ಶ್ರೀದೇವಿ ಎಲ್ಲ ಹೋಗವಳೆ ನೀರ ಪರ ತರಕ್ಕೆ. ರವಿ ಎಲ್ಲ ಹೊಲ್ತಕ್ ಹೋಗಿರ್ಬೇಕು. ಯಾಕೆ ನೇತ್ರ, ಏನಾತೆ? ನಿಮ್ಮಮ್ಮ ಎಲ್ಲ ಚೆನ್ನಾಗಿದ್ರೇನೆ? ನಮ್ಮಮ್ಮ ಏನಪ್ಪ ಎಲ್ಲರೂ ಚೆನ್ನಾಗಿದ್ದಾರೆ. ನೀವು ಚೆನ್ನಾಗಿದ್ದೀರಾ? ನಮ್ಮ ನಾವು ಚೆನ್ನಾಗಿದ್ದೀವಮ್ಮ. ನೋಡು, ಓ ಅವರು ಬಂದ್ರಲ್ಲ. ಬಾರೋ ರವಿ ಶ್ರೀದೇವಿ ಬರ್ರಿ. ಅಲ್ಲ ನೇತಾ, ಅವಾಗ್ಲೇ ಬಂದಾಗ ಮಜ್ಜಿಗೆ ತಂಬರನ ಅಂತ ಒಳಕ್ ಹೋದೆ. ನೀನು ಅತ್ತೆ ಎಲ್ಲೋಗ್ಬಿಟ್ರಿ? ಮಜ್ಜಿಗೆ ಕುಡಿದಂಗೆ? ಎಲ್ಲೂ ಇಲ್ಲ, ಇಲ್ಲೇ ಹೋಗಿದ್ವಿ. ಅತ್ತೆ ಎಲ್ಲೋ ಕರ್ಕೊಂಡು ಹೋಗಿತ್ತು. ಬಿಡು ಹೋಗ್ಲಿ, ದೇವಸ್ಥಾನಕ್ಕೂ ಎಲ್ಗೋ ಅರ್ಜೆಂಟ್ ಹೋಗ್ಬೇಕು ಅಂತಾನ ಕರ್ಕೊಂಡು ಹೋಗಿತ್ತು. ಹೌದಾ, ಸರಿ ಆಯ್ತು. ಮತ್ತೆ ಏನ್ ಸಮಾಚಾರ? ಯಾಕೆಲ್ಲ ಹಿಂಗ್ ಕೂತಿದ್ದೀರಾ? ಏನ್ ನೇತ್ರ, ಏನ್ ಸಮಾಚಾರ? ಏನ್ ಹೇಳು. ಏನು ಇಲ್ಲ ರವಿ, ಅದು ಅತ್ತೆಗೆ ನೀವೆಲ್ಲರೂ ಸೇರಿ ಯಾಕೆ ಈ ತರ ಅವಮಾನ ಮಾಡ್ತಾ ಇದ್ದೀರಾ? ಅತ್ತೆಗೆ? ಯಾವತ್ತೆಗೆ? ಆವತ್ತೆಗೆ ಅಂದ್ರೆ ನಮ್ಮ ಅತ್ತೆಗೆ, ನಿಮ್ಮ ಅಮ್ಮಗೆ. ಏನೋ ರವಿ ಹಿಂಗ್ ಕೇಳ್ತೀಯ? ಸಣ್ಣ ಹುಡುಗ ಸುಂದರ ಕೇಳ್ದಂಗೆ ಕೇಳ್ತೀಯಲ್ಲ, ಯಾವತ್ತೆಗೆ ಅಂತಾನೆ. ನಮ್ಮ ಅತ್ತೆಗೆ ಅಂದ್ರೆ ನಿಮ್ಮ ಅಮ್ಮಗೆ ಯಾಕೆ ಇಷ್ಟೊಂದು ಅವಮಾನ ಮಾಡ್ತೀರಂತೆ? ಯಾಕೆ ಬೆಲೆ ಕೊಡಲ್ವಂತೆ ಈ ಮನೆಯಾಗೆ? ಯಾರಮ್ಮ ನೇತ್ರ ಹಂಗಂತ ಹೇಳಿದ್ದು? ನಿಮ್ಮ ಅತ್ತೆಗೆ ಬೆಲೆ ಇಲ್ವಾ, ಮರ್ಯಾದೆ ಇಲ್ವಾ ಈ ಮನೆಗೆ? ಅಂಥದ್ದೇನಾಯ್ತು ಮರ್ಯಾದೆ ಹೋಗುವಂಥದ್ದು? ಏನೇ ಜಯಿ, ನಿಮ್ಮ ಅಣ್ಣನ ಮಗಳನ್ನ ಕರ್ಕೊಂಬಂದು ಏನೇ ಹಿಂಗೆ ಕೇಳ್ತಾ ಇದೆಯಾ? ನಮ್ಮೆಲ್ಲರನ್ನು ಹಿಂಗೆ ಕುಂಡಿಸಿ ನಾವೇನೋ ಮಾಡಿದ್ದೀವಿ ನಿನಗೆ ಅನ್ನಂಗೆ. ಏನೇ ಮಾಡಿದ್ದೀವಿ ಅಂತದ್ದ? ಏನೇ ಇದ್ರೂ ನಮಗೆ ಹೇಳ್ಬೇಕಾಗಿತ್ತು. ಏನಿದು ನೇತ್ರ ಬಂದಾಗ ಏನೇನೋ ಪಂಚಾಯತಿ ಮಾಡ್ತಾ ಇದೆಯಾ? ಮಾವ, ಅತ್ತೆ ಏನು ನನ್ನ ಹತ್ರ ಏನು ದೂರ ಏನು ಹೇಳಿಲ್ಲ, ನಾನೇ ಕೇಳ್ತಾ ಇದ್ದೀನಿ. ಅತ್ತೆ ತುಂಬಾ ಬೇಜಾರಾಗಿದ್ರಲ್ವಾ, ಪೂಜೆಗೂ ಬಂದಿರಲಿಲ್ಲ ತವ್ರ ಮನೆಗೆ. ಅದಕ್ಕೆ ಏನಾಯ್ತತೆ ಅಂತ ಕೇಳಿದೆ. ನನಗೆ ನಮ್ಮ ಮನೆಗೇನೆ ನಮ್ಮ ಮರ್ಯಾದೆ ಇಲ್ಲ,
ನನ್ನ ಮಕ್ಕಳು ನನ್ನ ಸೊಸೆಯರು ಯಾರು ಗೌರವ ಕೊಡಲ್ಲ. ಇನ್ನ ಅಲ್ಲಿಗೆ ಬಂದು ಇನ್ನೇನ್ ಮಾಡೋಣ, ಅದಕ್ಕೇನೆ ನಾನು ಬರ್ಲಿಲ್ಲ ಅಂತ ಹೇಳ್ತು. ಅಲ್ಲ ಯಾಕೆ ಮಾವ, ಅಲ್ಲ ನಿಮ್ಮ ಹೆಂಡತಿಗೆ ಯಾರಾದ್ರೂ ಅವಮಾನ ಮಾಡಿದ್ರೆ ಬೈದ್ರೆ ನೀವು ತಿರುಗಿಸಿ ಅವ್ರಿಗೆ ಬೈಯಕ್ಕಾಗಲ್ವಾ? ಸೊಸೆಯರಾಗ್ಲಿ ಮಕ್ಕಳಾಗ್ಲಿ ನೀವು ನಿಮ್ಮ ಹೆಂಡತಿನ ಮಕ್ಕಳಿಗೆ ಸೊಸೆಯರಿಗೆಲ್ಲ ಸದಾ ಮಾಡ್ತಿರಲ್ಲ ಮಾವ. ಅದಕ್ಕೆ ಅತ್ತೆ ಪಾಪ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ನನಗೆ ಗೌರವ ಇಲ್ಲ ನಮ್ಮನೆಗೇನೆ ಅಂತಾನ. ಹಿಂಗೆಲ್ಲ ಮಾಡ್ಬೋದಾ ಮಾವ ನೀವು? ಏನ್ ಸದ್ರಾಗ್ಯವಳೆ, ಏನ್ ಗೌರವ ಇಲ್ಲ, ಏನಾಗೈತೆ? ಏನಾಯ್ತೆ ಈಗ ಜಯಿ? ಇನ್ನು ಏನಾಗ್ಬೇಕು ಈ ಮನೆಗೆ? ಇಲ್ಲಿ ಶ್ರೀದೇವಿ ನನಗೆ ಗೌರವ ಕೊಡಲ್ಲ, ಮರ್ಯಾದೆ ಕೊಡಲ್ಲ. ಅದಕ್ಕೆ ಅಲ್ಲಾದ್ರೂ ನಾನ್ ತಂದಿರೋ ಸೊಸೆ ಬಿಡು, ಅವಳಾದ್ರೂ ನಾನು ನೋಡ್ಕೊಂತಾಳೆ ಅಂತ ಹೋದೆ. ಆದ್ರೆ ಅಲ್ಲೂ ನನಗೆ ಗೌರವ ಇಲ್ಲ. ಸುಂದ್ರನು ಬುಟ್ಟಿಗೆ ಹಾಕೊಂಡವಳೆ, ಅವಳು ಹೇಳ್ದಂಗೆ ಕೇಳಂಗೆ ಇಟ್ಕೊಂಡವಳೆ. ಇಲ್ಲಿ ರವಿನೂ ಅಷ್ಟೇನೆ, ನನ್ನ ಮಾತು ಕೇಳಲ್ಲ, ಎಲ್ಲ ಹೆಂಡತಿ ಮಾತೆ ಕೇಳೋದು. ಇನ್ನ ನೀನಂತೂ ಬಿಡು, ನಾನು ಏನೇ ಹೇಳಿದ್ರು ಅದನ್ನ ಗಂಭೀರವಾಗಿ ತಗೊಂಬದೇ ಇಲ್ಲ. ಏನೇ ಆದ್ರೂ ತಮಾಷೆ ಮಾಡ್ತೀಯ. ನಮ್ಮ ಅತ್ತೆ ಅಂತೂ ನನ್ನ ಆಡ್ಕೆ ಮದೇ ಆಯ್ತು ಬರೀ. ಎಲ್ಲರೂ ಹಿಂಗ್ ಮಾಡಿದ್ರೆ ನನಗೆ ಇನ್ನೆಲ್ಲಿಂದನ ಗೌರವ ಸಿಗ್ಬೇಕು, ಎಲ್ಲಿಂದ ಮರ್ಯಾದೆ ಸಿಗ್ಬೇಕು? ಅದಕ್ಕೇನೆ ಇವಳ ಹತ್ರ ನೇತ್ರನ ಹತ್ರ ಎಲ್ಲ ಕಷ್ಟ ಹೇಳ್ಕೊಂಡೆ. ಅದಕ್ಕೆ ಅವಳು ನಾನೆಲ್ಲ ಹೇಳ್ತೀನಿ ಅಂತ ಬಂದವಳು ಅಷ್ಟೇನೆ. ನಾನೇನೇನು ಹೇಳಮ್ಮ ಪಂಚಾಯತಿ ಮಾಡು ಅಂತ ಏನು ಅವಳೇನು ಕೇಳಿರ್ಲಿಲ್ಲ, ಅವಳೇನೆ ಕರ್ಕೊಂಬಂದವಳೆ ಅಷ್ಟೇನೆ. ಓ ಇದಾ ನಿನ್ ಸಮಸ್ಯೆ ಜಯಮ್ಮ? ಸರಿ ಸರಿ. ಅಲ್ಲ ನೀನು ಅಂತ ಬೆಲೆ ಗೌರವ ಕೊಡುವಂತ ಕೆಲಸ ಯಾವ್ದಾದ್ರು ಮಾಡಿದ್ಯಾ? ಹೇಳು. ಬರೀ ಕಿತಾಪತಿ ಕೆಲಸ ಇಲ್ದಿದೆ ನಗೆ ಫಾಟ್ಲಿಗೀಡಾಗಂತ ಕೆಲಸ ಅಷ್ಟೇನೆ. ಮಗುಗೂ ಅಲ್ಲ ಆ ಮಂಜಿಗೂ ಆ ಸುಂದ್ರಿಗೂ ಇಲ್ಲದೆಲ್ಲ ಹೇಳಿ ಬೇರೆ ತೆಗಿಸಿ ಅವ್ರನ್ನ ಉದ್ಧಾರ ಮಾಡ್ತೀನಿ ಅಂತಾನ ಅವ್ರ ಜೊತೆಗೆ ಹೋದೆ. ಇಲ್ಲಿ ಗಂಡನ್ನು ಲೆಕ್ಕಕ್ಕಿಕ್ಕೆಂಬ್ಲಿಲ್ಲ, ಇಲ್ಲಿ ನಮ್ಮನ್ನು ಲೆಕ್ಕಕ್ಕಿಕ್ಕೆಂಬ್ಲಿಲ್ಲ. ಮನೆ ಮಾಡ್ಕೊಟ್ಟೆ, ಹೊಸ ಮನೆ ಮಾಡ್ಕೊಟ್ಟೆ. ಈಗೇನಾತು? ಅಲ್ಲಿ ಹೋಗಿ ಏನೇನೋ ಸುಳ್ಳು ಹೇಳಿದ್ಯಾ? ಆ ಸುಳ್ಳು ಹೇಳಿ ಆ ಅವ್ರ ಮಂಜಿಗೆ ಇಲ್ಲದೆಲ್ಲನ ಆಸೆ ಹುಡ್ಸಿದ್ಯಾ? ಮನೆ ಕೊಡಿಸ್ತೀನಿ, ನನ್ನ ಗಂಡ ಮನೆ ಕೊಡಿಸ್ತೀನಿ ಅಂತ ಹೇಳವನೇ. ನಾನು ಕೊಡಿಸ್ತೀನಿ ನಿಮಗೆ, ನಾನು ಯಜಮಾನಿಕೆ ಮಾಡ್ತೀನಿ, ನಾನು ನಿಮಗೆ ಉದ್ಧಾರ ಮಾಡ್ತೀನಿ, ಹಂಗೆ ಹಿಂಗೆ ಅಂತಾನ ಸುಳ್ಳ ಹೇಳಿದ್ಯಾ? ಆ ಸುಳ್ಳು ಎಂದಾದ್ರೂ ಒಂದ್ ದಿವಸ ಹೊರಗೆ ಬರಲೇಬೇಕು ತಾನೆ? ಗೊತ್ತಾಯ್ತು ಅವಳಿಗೆ ಮಂಜಿಗೆ. ಅದಕ್ಕೇನೆ ಸುಳ್ಳು ಹೇಳಿ ಯಾಮಾರಿಸಿ ಅಂತಾನ ನಿನ್ನ ಬಾಯಿಗೆ ಬಂದಂಗೆ ಬೈದ್ಲು. ನೀನು ಮನೆ ಬಿಟ್ಟು ಬಂದು ಇಲ್ಲಿ ನಮ್ಮ ಹತ್ರ ಒಂದು ಸುಳ್ಳು ಹೇಳ್ದೆ, ಏನೇನೋ ಹೇಳ್ದೆ. ಅಯ್ಯೋ ಅಜ್ಜಿ, ಏನೋ ಚಿಕ್ಕ ಮಗ ಅವನು ಚೆನ್ನಾಗಿರ್ಲಿ, ಅವ್ರಿಗೂ ಒಂದು ಮನೆ ಆಗ್ಲಿ ಅಂತ ಏನೋ ಯೋಚನೆ ಮಾಡೈತೆ. ಆದ್ರೆ ಅವಳು ಅರ್ಥ ಮಾಡ್ಕೊಂಡಿಲ್ಲ. ಮಾವ ಆದ್ರೂ ಹೋಗಿ ಏನಪ್ಪ ನಿಮ್ಮ ಅತ್ತೆನ ನೀನ್ ಯಾಕೆ ಮನೆ ಬಿಟ್ಟು ಕಳಿಸ್ತೆ ಅಂತ ಹೇಳಿ ಕೇಳ್ಬೇಕು ತಾನೆ ಮಾವ? ನಾನು ಹೆಂಗಮ್ಮ ಕೇಳಲಿ? ಇವಳು ಮಾಡಿರೋ ಅವಾಂತರಕ್ಕೆ ನಾನು ಹೋಗಿ ಅವ್ರ ಹತ್ರ ಬೈಸ್ಕೊಂಬನ? ಸುಳ್ಳು ಯಾಕೆ ಹೇಳ್ಬೇಕು ಇವಳು? ಎಲ್ಲಾರ ಹತ್ರನೂ ಇರೋ ಸತ್ಯ ಹೇಳ್ಬೇಕು ತಾನೆ ಏನು ಅಂತಾನ? ಈ ಮನೆಗೆ ಇದ್ರು ಸುಂದ್ರಾನು ಮಂಜಿನು ಹೆಂಗೋ ಅನುಸರಿಸ್ಕೊಂಡು ಹೋಗೋರು. ಇಲ್ಲಿದ್ದಾಗ ನಾನು ಕೇಳ್ತಿದ್ದೆ, ಆ ಬೇರೆ ಮನೆ ಮಾಡ್ಕೊಂಡು ಹೋಗ್ಯವ್ರೆ. ನಾನು ನೋಡಿರಿ ಇಲ್ಲಿದ್ದೀನಿ, ನನಗೆ ಏನು ಅರ್ಥ ಆಗಬೇಕು, ಏನು ಗೊತ್ತಾಗಬೇಕು, ಇವ್ರು ಏನು ಮಾಡ್ಕೊಂಡಿದ್ರೆ, ಅವಳೇನಂದ್ಲು ಇವಳೇನು ಮಾಡಿದ್ಲು ಅಂತಾನ ನನಗೇನಮ್ಮ ಗೊತ್ತಾಗುತ್ತೆ ಹೇಳು? ಅಯ್ಯೋ ನಿಮ್ಮ ಅತ್ತೆ ಮಾಡೋ ಅನಾಹುತ ಒಂದಲ್ಲ ಎರಡಲ್ಲ ಬಿಡು. ನೀನು ಯಾಕೆ ಸುಮ್ಮನೆ ಅದಕ್ಕೆಲ್ಲ ಮಾತಾಡಿ ಸುಮ್ಮನೆ ಪಂಚಾಯತ್ಗೆ ಯಾಕೆ? ನಡಿ ನಡಿ ಮಾವ. ಇಷ್ಟ ದಿನ ಏನಾಯ್ತೋ ಏನೋ ಬಿಡಿ. ಇನ್ಮೇಲೆ ಅತ್ತೆಗೆ ಹಂಗೆಲ್ಲ ಅವಮಾನ ಮಾಡೋದಾಗ್ಲಿ ತಮಾಷೆ ಮಾಡೋದಾಗ್ಲಿ ಮಾಡಬೇಡ್ರಿ. ಶ್ರೀದೇವಿನೂ ಮರ್ಯಾದೆ ಕೊಡಲ್ವಂತೆ ಅತ್ತೆಗೆ. ಏನೇ ಶ್ರೀದೇವಿ, ಏನ್ ದೌಲತ್ತ ನಿನ್ಗೆ? ಅಲ್ಲ ತವ್ರ ಮನೆಗಿದ್ದಾಗ ಹೆಂಗಿದ್ಯಾ ಅಂತ ನಾವು ನೋಡಿದೀವಿ. ಏನು ಇಲ್ಲಿಗೆ ಬಂದ ತಕ್ಷಣ ಏನು ಅತ್ತೆನ ಕೇವಲವಾಗಿ ನೋಡ್ತೀಯಂತೆ? ಗೌರವ ಕೊಡ್ಬೇಕು. ನೇತ್ರ, ಏನ್ ನೇತ್ರ ಹಿಂಗೆ ಹೇಳ್ತಾ ಇದ್ಯಾ? ನಾನು ಮದುವೆಯಾಗಿ ಬಂದಾಗಿಂದನ ಅವ್ರಿಗೆಲ್ಲಾರು ತಿರುಗಿಸಿ ಬಾಯಿಗೆ ಬಂದಂಗೆ ಮಾತಾಡಿನ ಕೇಳು. ಕೇಳು, ನಮ್ಮ ಮನೆಯವ್ರನ್ನೇ ಕೇಳು, ನಿಮ್ಮ ಮಾಮನ್ನೇ ಕೇಳು. ಹೇಳ್ತಾರೆ. ಅಜ್ಜಿ ಹೇಳಜ್ಜಿ, ನಾನು ಎಂದಾದ್ರೂ ಅತ್ತೆಗೇನಾದ್ರೂ ಬೈದಿದ್ದೀನ? ಏನೋ ಅವರಾಗಿ ಅವರು ನನ್ನೇ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಏನೇನೋ ಕಿತಾಪತಿ ಮಾಡಿದಾಗ ಏನೋ ಸಿಟ್ಟು ಬಂದು ಮಾತಾಡಿರ್ಬೋದು ಅಷ್ಟೇನೆ. ಅದ್ಬಿಟ್ರೆ ಇನ್ ಮಿಕ್ಕಿದ ಟೈಮ್ನಾಗೆ ನಾನು ಯಾವತ್ತೂ ಏನೂ ಅವ್ರನ್ನ ಕೆಟ್ಟ ನೆನೆಸ್ಕೊಂಡಿಲ್ಲ, ಮಾತಾಡಿಲ್ಲ. ಅಯ್ಯೋ ಹೋಗ್ಲಿ ಬಿಡು ನೇತ್ರ, ಈಗ ಬಂದಿದ್ಯಾ ಸುಮ್ನಿರು. ಹಂಗಲ್ಲ ರವಿ, ನೀವು ಅಷ್ಟೇನೆ. ನಿಮ್ಮ ಹೆಂಡತಿರು ಏನಾದ್ರೂ ನಿಮ್ಮ ಅಮ್ಮಯ್ಯರಿಗೆ ಅವಮಾನ ಮಾಡಿದ್ರೆ ಸುಮ್ಮನೆ ಇರ್ತೀರಾ ನೀವು? ಕೇಳ್ಬೇಕು ತಾನೆ? ಅವ್ನು ಸುಂದ್ರಿಗಂತೂ ಗೊತ್ತಾಗಲ್ಲ, ನಿನ್ಗಂತೂ ಬೇಡವಾ? ಆ ಮಂಜಿ ಬಾಯಿಗೆ ಬಂದಂಗೆ ಬೈದ್ಲಂತಲ್ಲ ಅತ್ತೇನ? ಇದೆಲ್ಲ ನಮಗೆ ಗೊತ್ತೇ ಇಲ್ಲ. ನಮ್ಮ ಅಮ್ಮ ನಮ್ಮ ಹತ್ರ ಹೇಳೇ ಇಲ್ಲ ಮಂಜಿ ಬೈದಿರೋ ವಿಷಯನ. ಹೌದಾ? ಯಾಕತೆ? ಯಾಕೆ ಅಂದ್ರೆ ಅಯ್ಯೋ ಸುಮ್ಮನೆ ಹೋಗಿ ಉದ್ಧಾರ ಮಾಡ್ತೀನಿ ಅಂತ ಹೋದ್ಲು, ಅವಳ ಹತ್ರನೇ ಬೈಸ್ಕೊಂಬಂದ್ಲು ಅಂತ ಇವ್ರು ಆಡ್ಕಪ್ತಾರಲ್ಲ, ಅದಕ್ಕೇನೆ ಸುಮ್ಮನೆ ಯಾಕೆ ಹೇಳಿ ಇವ್ರು ಒಂದು ತಮಾಷೆ ವಸ್ತು ಆಗದ್ ನಾನು ಅಂತ ಏನು ಹೇಳಲಿಲ್ಲ. ನಾನೇ ಬೇಜಾರಾಗಿ ಬಂದೆ ಅಂತ ಹೇಳ್ದೆ ಅಷ್ಟೇನೆ. ಬಿಡು ಹೋಗ್ಲಿ. ನೋಡಿ ಮಾವ, ಅವ್ರಿಗೆ ಕಷ್ಟ ಆದ್ರೂ ನಿಮ್ಮ ಹತ್ರ ಹೇಳಕ್ಕೆ ಬೇಜಾರು, ನೀವು ಆಡ್ಕೊಂತೀರಾ ಅಂತಾನೆ. ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಯಾರಾದ್ರೂ ಏನಾದ್ರೂ ನಿಮ್ಮ ಹೆಂಡತಿಗೆ ಬೈದೆ ನೀವು ಸುಮ್ಮನೆ ಇದ್ರೆ ಹೆಂಗ್ ಸರಿಯಾಗುತ್ತೆ ಹೇಳಿ? ನೀವು ಕೇಳಬೇಕು ಮಾವ. ಅಯ್ಯೋ ಇದೆಲ್ಲ ಮುಗ್ದೇ ಇರೋ ಕತೆ ನೇತ್ರ. ನಡಿ ಎದ್ದು ಊಟ ಮಾಡಿ ನಡಿ. ನಿಮ್ಮ ಅತ್ತೆ ಬಗ್ಗೆ ಹೇಳ್ತಾ ಕೂಕೊಂಡ್ರೆ ದಿನವೆಲ್ಲ ಹೇಳ್ಬೋದು, ನಮಗೂ ಗೊತ್ತೈತಿ. ಎಲ್ಲ ಗೊತ್ತಿದ್ರು ನೀವು ಸುಮ್ಮನೆ ಇದ್ದೀರಲ್ಲ ಮಾವ. ನಿಮ್ಮ ಮಕ್ಕಳಿಗೆ ನಿಮ್ಮ ಸೊಸೆಯರಿಗೆ ನೀವು ಬೈದು ಬುದ್ಧಿ ಹೇಳ್ಬೇಕು. ಅತ್ತೆಗೆ ಗೌರವ ಕೊಡೋದ ಕಲ್ತ್ಕೋಬೇಕು ಕಣಮ್ಮ, ಗೌರವ ಕೊಡ್ಬೇಕು ಅಂತಾನ ನೀವು ಹೇಳ್ಬೇಕು. ಲೇ ನೇತ್ರ, ಗೌರವ ಅಂಬದು ಕೇಳಿ ಪಡ್ಕಮದಲ್ಲ, ತಾನಾಗಿ ತಾನು ಬರಬೇಕು. ಗೌರವ ಪಡ್ಕಮರು ಅಂತ ಗೌರವ ಪಡ್ಕಮಕ್ಕೆ ಯೋಗ್ಯತೆ ಇರಬೇಕು.
ಈಗ ಯಾರನ್ನ ದೊಡ್ಡವ್ರು ನೋಡಿದಾಗ ಅಯ್ಯೋ ಇವ್ರಿಗೆ ಗೌರವ ಕೊಡ್ಬೇಕಪ್ಪ, ಇವ್ರು ದೊಡ್ಡ ಮನುಷ್ಯರು, ದೊಡ್ಡ ವ್ಯಕ್ತಿತ್ವ ಐತೆ ಇವ್ರಿಗೆ ಅಂತ ಅನ್ನಿಸ್ಬೇಕು, ನೋಡೋರ್ಗೆ ಗೌರವ ಕೊಡಬೇಕು ಅಂತ ಅನ್ನಿಸ್ಬೇಕು. ಅದು ಕೇಳಿ ಪಡ್ಕೊಂಬದಲ್ಲ. ನಿನಗೂ ಇನ್ನೂ ಬುದ್ಧಿ ಸಾಲದು. ನಡಿ ನಡಿ ಸುಮ್ಮನೆ. ಹಾಂ ಹೌದು ನೇತ್ರ, ಅಮ್ಮ ಹೇಳ್ತಾ ಇರೋದು ಸರಿಯಾಗೈತಿ. ಅದನ್ನ ಯಾರೂ ಕೇಳಿ ಪಡ್ಕೋಬಾರ್ದು, ತಾನಾಗಿ ತಾನು ಬರಬೇಕದು. ಶ್ರೀದೇವಿ ಹೋಗಮ್ಮ, ನೇತ್ರಗೆ ಊಟಕ್ಕೆ ಇಕ್ಕಮ್ಮನ್ ಕೊಡು. ಸರಿ ಆಯ್ತು ಮಾವ. ಸರಿ ಅಮ್ಮ, ನಾನು ಸ್ವಲ್ಪ ಕೆಲಸ ಐತೆ, ಹೋಗ್ತೀನಿ. ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗು. ಸರಿ ಆಯ್ತು ಮಾಮ. ನಾನು ಹೇಳಿಲ್ವೇ ನಿನ್ನ ಹತ್ರ? ನಾನು ಹೇಳಿಲ್ವಾ? ನೀನೇನು ಹೇಳಿದ್ರು ನಮ್ಮ ಮನೆಯವ್ರ ಹತ್ರ ಯಾವ ಬೆಲೆ ಗೌರವನೂ ಸಿಗಲ್ಲ, ಸುಮ್ಮನಿರು ಅಂತಾನೆ. ಅದಕ್ಕೆ ಮತ್ತೆ ನಾನು ಹೇಳಿದ್ದು. ನಾನು ಹೇಳಿದ್ದೀನಲ್ಲ, ಇನ್ಮೇಲೆ ಹಂಗೆಲ್ಲ ಏನಾನ ಆದರೆ ಮಾವ ಕೇಳ್ತಾರೆ, ಸುಮ್ಮನೆ ಇರಿ ಮತ್ತೆ. ಹೇಳಬೇಕು ಏನಾನ ಆದಾಗ. ಸುಮ್ಮನೆ ಇದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗಬೇಕು ನಿನ್ನ ಕಷ್ಟ? ಅದಕ್ಕೆ ನಾನು ಹೇಳಿದ್ದು. ನನ್ನ ಮಾತು ಕೇಳ್ತಾರೆ, ಸುಮ್ಮನಿರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.